ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಬೇಗನೆ ಎದ್ದು 7 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಬಂದು ಡೇ 2 ಶಾಪಿಂಗ್. ಇದರಲ್ಲೆಲ್ಲ ಬರೀ 10K ಬಿಲೋ 10K ಸ್ಯಾರೀಸ್ನೇ ತೋರಿಸ್ತಾ ಇದ್ದೀವಿ. ಯಾವ್ಯಾವ ರೀತಿ ವೆರೈಟೀಸ್ ಕಲೆಕ್ಷನ್ಸ್ ಇದೆ, ಏನೇನೆಲ್ಲ ಅವೈಲಬಲ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೂ ನನ್ನ ಪಾರ್ಟ್ 1 ವೀಡಿಯೋದಲ್ಲಿ ಇಬ್ಬರು ಡೌಟ್ಸ್ ಕೇಳಿದರು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡೋಣ. ಸೊ ಒಬ್ಬರು ಬಂದು ಇಲ್ಲಿ ತುಂಬ ಸ್ಕ್ಯಾಮ್ ನಡೆಯುತ್ತಂತೆ. ನಾವು ಸೆಲೆಕ್ಟ್ ಮಾಡೋದೇ ಒಂದು ಸ್ಯಾರಿ, ಬಟ್ ಅವ್ರು ನಮಗೆ ಮನೆಗೆ ಕೊಟ್ಟು ಕಳಿಸೋದೇ ಇನ್ನೊಂದು ಸ್ಯಾರಿ ಅಂತ ಹೇಳಿದ್ರು. ಸೊ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ಸ್ಕ್ಯಾಮ್ ಆಗಿಲ್ಲ. ನಾನು ಯಾವುದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವೋ ಬಿಲ್ಲಿಂಗ್ ಕೌಂಟರಲ್ಲಿ ಹೋದ್ಮೇಲೆ ಅದೇ ಸ್ಯಾರಿನ ಕೊಟ್ಟಿದ್ದಾರೆ. ಹಾಗೂ ಮನೆಗೆ ಬಂದಮೇಲೂ ಕೂಡ ಚೆಕ್ ಮಾಡಿದ್ವಿ, ಸೇಮ್ ಕ್ವಾಲಿಟಿನೇ. ನಮಗೆ ಯಾವುದೇ ರೀತಿಯಾದ ಸ್ಕ್ಯಾಮ್ ಅಂತೂ ಆಗಿಲ್ಲ. ನಾವಲ್ಲಿ ಶಾಪಲ್ಲಿ ಯಾವ ಸ್ಯಾರಿ ನೋಡಿದ್ವಿ, ಯಾವ ರೀತಿ ಕ್ವಾಲಿಟಿ ಇತ್ತು, ಮನೆಗೆ ಬಂದಮೇಲೂ ಚೆಕ್ ಮಾಡಿದಾಗಲೂ ಅದೇ ರೀತಿ ಇತ್ತು. ನಮಗೆ ಯಾವುದು ಸ್ಕ್ಯಾಮ್ ಆಗಿಲ್ಲ. ಸೊ ಇದು ಬಂದು ಒಬ್ಬರು ಕೇಳಿರೋ ಡೌಟು. ಸೊ ಇನ್ನೊಬ್ಬರು ಬಂದು ಅವ್ರ ವೆಡ್ಡಿಂಗ್ ತುಂಬ ಹತ್ತಿರದಲ್ಲೇ ಇದೆ. ಸೊ ಬೆಂಗಳೂರಲ್ಲಿ ಶಾಪಿಂಗ್ ಮಾಡೋದಾ ಅಥವಾ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಹೋಗೋದಾ ಅಂತ ಕೇಳಿದ್ರು. ಸೊ ವೆಡ್ಡಿಂಗ್ ಶಾಪಿಂಗ್ ಆದರೆ ದಯವಿಟ್ಟು ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಹೋಗಿ. ಅಲ್ಲೂ ಕೂಡ ಯು ವಿಲ್ ಹ್ಯಾವ್ ನಂಬರ್ ಆಫ್ ಆಪ್ಷನ್ಸ್ ಅಂತೂ ತುಂಬ ಇದೆ. ನೀವು ಯಾವ ಥರ ಸ್ಯಾರಿ ಕೇಳಿದ್ರು ಆ ಥರ ಎಲ್ಲ ಇದೆ ಅವೈಲಬಲಲ್ಲಿ. ಆ್ಯಂಡ್ ಪ್ರೈಸ್ ಈಸ್ ಆಲ್ಸೋ ವೆರಿ ರೀಸನಬಲ್. ಇಲ್ಲಿಗೆ ಬೆಂಗಳೂರಿಗೆ ಕಂಪೇರ್ ಮಾಡಿದಾಗ ನೀವು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ಯಾರಿ ತೊಗೊಳ್ಳೋ ಜಾಗದಲ್ಲಿ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರಿಲಿ ಅಟ್ಲೀಸ್ಟ್ 2 ತೊಗೋಬೋದು. ನಾವು ಹೋದಾಗ ಬಲ್ಕಾಗಿ ತೊಗೊಂಡ್ವಲ್ಲ, ಸೊ ದೇ ಗೇವ್ ಅಸ್ 5% ಡಿಸ್ಕೌಂಟ್ ಬೇರೆ ಕೊಟ್ಟಿದ್ರು. ಸೊ ನೀವು ಜಾಸ್ತಿ ತೊಗೊಂಡ್ರೆ ಅವರು ಕೂಡ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಯು ಹ್ಯಾವ್ ಗುಡ್ ಆಪ್ಷನ್ ಅಲ್ಲ. ಆದರೆ ನೀವು ಒಂದೇ ಒಂದು ಸ್ಯಾರಿ ತೆಗಿಬೇಕಂದ್ರೆ ಬೆಂಗಳೂರಲ್ಲೇ ತೆಗೀರಿ. ಯಾಕಂದರೆ ಅಷ್ಟು ದೂರ ಹೋಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಾವೆಲಿಂಗ್ ಕಾಸ್ಟು, ನಿಮ್ಮ ಟೈಮು, ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಆದರೆ ಇದು ವೆಡ್ಡಿಂಗ್ ಶಾಪಿಂಗ್ ಅಂತಿದ್ದೀರಾ, ಸೊ ದಯವಿಟ್ಟು ಅಲ್ಲಿಗೆ ಹೋಗಿ. ನಿಮಗೆ ಅಲ್ಲೂ ಕೂಡ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ, ಚಾಯ್ಸಸ್ ಇರುತ್ತೆ. ಆ್ಯಂಡ್ ಪ್ರೈಸ್ ಅಂತೂ ತುಂಬ ಡೀಸೆಂಟ್ ಪ್ರೈಸಸ್ ಇದೆ. ಸೊ ನಾನು ಪಾರ್ಟ್ 1 ವೀಡಿಯೋದಲ್ಲಿ ಗ್ರೌಂಡ್ ಫ್ಲೋರ್ ಎಲ್ಲ ಬಂದು ಬ್ರೈಡಲ್ ಕಲೆಕ್ಷನ್ಸ್, ಅಲ್ಲಿ ನಿಮಗೆ 10K ಬಿಲೋ ಒಂದು ಸ್ಯಾರಿ ಕೂಡ ಸಿಗಲ್ಲ. ಸೊ ನಿಮಗೆ ಬಿಲೋ 10K ಬೇಕಾದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್ಗೆ ಹೋಗಬೇಕು. ಸೊ ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ. ಇವೆಲ್ಲ ಪ್ಯೂರ್ ಕಂಚಿ ಅಲ್ಲ, ಇವೆಲ್ಲ ಜಸ್ಟ್ 70 or 80% ಕಂಚಿ ಅಷ್ಟೇ. ಈ ಸ್ಯಾರೀಸ್ನೇ ನೀವು ಬೆಂಗಳೂರಲ್ಲಿ ಏನಾದ್ರು ಶಾಪ್ ಮಾಡ್ತೀನಿ ಅಂದರೆ 15,000 ಎಬೋನೇ ಹೇಳ್ತಾರೆ. ಬಟ್ ಅಲ್ಲಿ ಇದು 10Kನೂ ಇಲ್ಲ, ಬಿಲೋ 10Kನೇ ಎಲ್ಲ 8,000 7,000 ಒಳ್ಳೊಳ್ಳೆ ಸ್ಯಾರೀಸೇ ನೋಡಿದ್ವಿ. ಪ್ಯೂರ್ ಕಾಟನ್ ಸ್ಯಾರೀಸ್. ಆ್ಯಂಡ್ ಅಲ್ಲಿ ನಿಮಗೆ ಕಮ್ಮಿ ಅಂದರೆ 200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಕಂಚಿ ಸ್ಯಾರಿ ಅಲ್ಲದೇ ಫ್ಯಾನ್ಸಿ ಸಿಲ್ಕ್, ಕಾಟನ್ ಸಿಲ್ಕ್, ಬನಾರಸಿ, ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್, ಚಟ್ಟಿ ಸಿಲ್ಕ್ ಹಾಗೂ ಪಟ್ಟು ಸಿಲ್ಕ್, ಹೀಗೆ ಆರ್ಟ್ ಸಿಲ್ಕ್ ಎಲ್ಲ ಥರ ಸ್ಯಾರೀಸು ಅವೈಲಬಲ್ ಇಲ್ದೇ, ಸ್ಯಾರೀಸ್ ಅಲ್ಲದೇನೆ ಲೆಹೆಂಗಾ, ಡ್ರೆಸ್ ಮೆಟೀರಿಯಲ್ಸ್, ಜೆಂಟ್ಸ್ಗೂ ಕೂಡ ಇದೆಯಂತೆ. ಬಟ್ ನಾವಲ್ಲಿ ಹೋಗಿದ್ದು ಬರೀ ಸ್ಯಾರಿ ಶಾಪಿಂಗಿಗೆ. ನಮಗೆ ಲೆಹೆಂಗಾ, ಡ್ರೆಸ್ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಸೊ ಬರೀ ಸ್ಯಾರೀಸೇ ತೊಗೊಂಡ್ವಿ. ಸ್ಯಾರಿ ಬಿಟ್ಟರೆ ನಾನು ಬೇರೆ ಏನೂ ಶಾಪ್ ಮಾಡಿಲ್ಲ. ಬಟ್ ಆದ್ರೂ ಲಾಸ್ಟ್ ವೀಡಿಯೋದಲ್ಲಿ ಎಂಡಿಂಗಲ್ಲಿ ಹಾಕಿದ್ದೀನಿ ಕೆಲವೊಂದು ಕ್ಲಿಪ್ಪು. ಲೆಹೆಂಗಾದ ಹಾಕಿದ್ದೀನಿ ಮತ್ತು ಡ್ರೆಸ್ ಮೆಟೀರಿಯಲ್ದು. ಸೊ ಸ್ಯಾರೀಸ್ದೇ ಇಷ್ಟೆಲ್ಲ ಆಗಿರುತ್ತೆ. ಇದು ಬಂದು ಆರ್ಟ್ ಸಿಲ್ಕ್. ಇದು ನಾನು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಜಸ್ಟ್ 520 ರೂಪೀಸ್. ಆ್ಯಂಡ್ ಇದೆಲ್ಲ ಪ್ಯೂರ್ ಕಾಟನ್ ವರ್ಷನ್, ಕಾಟನಲ್ಲೇ ಪ್ಯೂರ್ ಕಾಟನ್ ಒಂದು, ಹೀಗೆ ಕಾಟನಲ್ಲೇ ನಾವು ತುಂಬ ಸ್ಯಾರಿನೂ ತೆಗೆದಿದ್ದೀವಿ. ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ನಿಮಗೆ 200ಇಂದ ಹಿಡಿದು 5 ಲಕ್ಷದವರೆಗೂ ಸ್ಯಾರೀಸ್ ಇದೆ. ಒಂದು ಸ್ಯಾರಿ ಬಂದು 5 ಲಕ್ಷ ಇದೆ. ಅದು ಅಲ್ಲಿವರೆಗೂ ಇದೆ. ನಿಮ್ಗೆ ಯಾವ ಥರ ಸ್ಯಾರೀಸ್ ಬೇಕು ಪ್ರತಿಯೊಂದು ಸಿಗುತ್ತೆ. ನೀವು ಆ ಸ್ಯಾರಿನೇ ಬೆಂಗಳೂರಲ್ಲಾಗಲಿ ಬೇರೆ ಕಡೆ ತೊಗೋತೀನಿ ಅಂದರೆ ಆಬ್ವಿಯಸ್ಲಿ ದೇ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್. ನಾವು ಕಂಪೇರ್ ಮಾಡ್ತಾ ಇದ್ವಿ. ಅಲ್ಲಿಂದ ಬಂದ ಮೇಲೆ ನಮ್ಮ ಹತ್ರ ಇರೋ ಸ್ಯಾರಿನೇ ಕೆಲವೊಂದು ಶಾಪಲ್ಲೂ ನೋಡಿದ್ವಿ. ಕೇಳಿದಾಗ ಪ್ರೈಸು ಮೆಜಾರಿಟಿ ಲೈಕ್ 15,000 ಡಿಫ್ರೆನ್ಸ್ ಬರ್ತಾಯಿತ್ತು ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೂ ಇಲ್ಲಿಗೂ. ಆ್ಯಂಡ್ ಅಲ್ಲಿ ಯಾವುದೇ ರೀತಿಯಾದ ಸ್ಕ್ಯಾಮ್ ಏನೂ ಆಗಿಲ್ಲ. ಐ ವಾಸ್ ವೆರಿ ಹ್ಯಾಪಿ. ಹೋಗಿದ್ದಕ್ಕೂ ತುಂಬ ಸಾರ್ಥಕ ಆಯಿತು. ಒಳ್ಳೊಳ್ಳೆ ಸ್ಯಾರೀಸೇ ತೊಗೊಂಡ್ವಿ.
ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ನೀಟಾಗಿ ಎಲ್ಲ ಥರ ಸ್ಯಾರೀಸ್ನೂ ತೋರಿಸಿದ್ದೀನಿ, ಯಾವ್ಯಾವ ರೀತಿ ಅವೈಲಬಲ್ ಇದೆ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್, ಲೆಹೆಂಗಾ ಮೆಟೀರಿಯಲ್ನೂ ಕೂಡ ತೋರಿಸಿದ್ದೀನಿ. ಸೊ ನೀವು ನೋಡಿ. नजरिया लागे. ಪಾರ್ಟ್ 1 ವಿಡಿಯೋದಲ್ಲಿ ನಾವು ಸ್ಟೇ ಎಲ್ಲಿ ಮಾಡಿದ್ರಿ ಅಂತ ಕೇಳಿದ್ರಿ. ನಮ್ಮದು ಸ್ಟೇ ಬಂದು ಪ್ಯಾರಡೈಸ್ ಹೋಟೆಲ್, ಅಲ್ಲೇ 90 ಮೀಟರ್ಸ್ ದೂರದಲ್ಲಿದೆ. ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ವಾಕಬಲ್ ಡಿಸ್ಟೆನ್ಸ್. ಹೋಟೆಲ್ ತುಂಬ ಚೆನ್ನಾಗಿದೆ, ಕ್ಲೀನಿನೆಸ್ ಇದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ರೆಸ್ಟೋರೆಂಟ್ ಕೂಡ ಇದೆ. ಸೊ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ರೆಸ್ಟೋರೆಂಟ್ ಇರೋದ್ರಿಂದ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಆರಾಮಾಗುತ್ತೆ. ನಾ ಹೇಳಿದ್ನಲ್ಲ, ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಸ್ಯಾರಿ ಅಲ್ಲದೇ ಲೆಹೆಂಗಾ, ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಅವೈಲಬಲ್ ಇದೆ ಅಂತ. ಸೊ ಅದ್ರದ್ದೊಂದು ಸ್ಮಾಲ್ ವಿಡಿಯೋ ಇದು. ನಾವು ಲೆಹೆಂಗಾ ತೊಗೊಳಕ್ಕೆ ಹೋಗಲಿಲ್ಲ, ಸೊ ನಾನು ಯಾವುದೂ ತೆಗ್ಸೋಕ್ಕೆ ಹೋಗಲಿಲ್ಲ. ಜಸ್ಟ್ ಹಾಗೆ ಕೌಂಟರಲ್ಲಿ ಇಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವೀಡಿಯೋಸ್. ಇನ್ನೊಬ್ಬರು ಬಂದು ಕೇಳಿದರು ಬಾಬುಷಾಗೆ ಹೋಗಿಲ್ವಾ ಅಂತ. ನಾನು ಅಲ್ಲಿಗೆ ಒಂದೇ ಸರಿ ಹೋಗಿದ್ದು, ವೆರಿ ಲಾಂಗ್ ಬ್ಯಾಕ್. ಅವ್ರ ಹತ್ರನೂ ಎಲ್ಲ ಚೆನ್ನಾಗಿದೆ, ಸ್ಯಾರೀಸ್ ಆರ್ ಗುಡ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ನನ್ನ ಪರ್ಸ್ನಲಿ ನನಗೆ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸೇ ಇಷ್ಟ. ದೇ ಹ್ಯಾವ್ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ಸ್. ಸೊ ನಾನು ಮುಂಚೆಯಿಂದನೂ ಹೇಳ್ದಂಗೆ 20 ಇಯರ್ಸಿಂದ ಹೋಗ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಾನು ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಸ್ಟಿಕ್ ಆನ್ ಆಗಿದ್ದೀನಿ. ಇದೆಲ್ಲ ಡ್ರೆಸ್ ಮೆಟೀರಿಯಲ್, ಬೇರೆ ಯಾರೋ ನೋಡ್ತಾ ಇದ್ದಿದ್ದು ವಿಡಿಯೋ ಮಾಡಿರೋದು. ಲಾಗೆ ನಹೀ ಕಹಿಯೋ ಲಾಗೆ. ಇಲ್ಲಿಗೆ ನನ್ನ ಡೇ ಟು ಶಾಪಿಂಗ್ ವಿಡಿಯೋ ಮುಗಿತಾ ಬರ್ತಿದೆ. ಐ ಹೋಪ್ ಎಲ್ಲರಿಗೂ ಡೌಟ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಮೆನ್ಷನ್ ಮಾಡಿ. ಐ ವುಡ್ ಬಿ ಹ್ಯಾಪಿ ಟು ರಿಪ್ಲೈ. ಹಾಗೆ ಏನಾದರೂ ಸಜೆಷನ್ ಇದ್ದರೆ ಕೂಡ ತಿಳಿಸಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ. ಹೀಗೆ ನನ್ನನ್ನು ಸದಾ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.